ಕ್ಯಾನ್ಸರ್ ಬಂದಿರುವಂಥವ್ರು ಯಾರು ಇಲ್ಲಿಗೆ ಬಂದಿರ್ತೀರಿ, ಔಷಧಿ ತಗೊಳ್ಳೋರಿಗೆ ಕೆಲವೊಂದಿಷ್ಟು ನನ್ನನ್ನು ಕೇಳುವಂಥ ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಸಾಮೂಹಿಕವಾಗಿ ಹೇಳ್ತೀನಿ. ನಿಮ್ಮ ಪ್ರಶ್ನೆ ಏನಂದರೆ, ಮೊದಲನೇದ್ದು ನಿಮ್ಮ ಕ್ಯಾನ್ಸರ್ ಯಾವುದು ನನ್ನ ಮುಂದೆ ಹೇಳಬೇಕಂತಿರ್ತದೆ. ಈಗಾಗಲೇ ಡಾಕ್ಟರ್ ಹತ್ರ ಹೇಳಿರ್ತೀರಿ ನೀವು. ಒಟ್ಟು ದೇಶದಲ್ಲಿ ವಿಶ್ವದಲ್ಲಿ 40 ಥರ ಕ್ಯಾನ್ಸರ್ ಇದೆ, ಗೊತ್ತಾಯ್ತಾ? ಎಲ್ಲ ಕ್ಯಾನ್ಸರ್ಗೂ ಒಂದೇ ಔಷಧಿ ಅದು. ಹೀಗಾಗಿ ನೀವು ಯಾವ ಕ್ಯಾನ್ಸರ್ ಹೇಳಬೇಕಾದ ಅವಶ್ಯಕತೆ ಇಲ್ಲ ನನಗೆ. ಆಮೇಲೆ ಕ್ಯಾನ್ಸರ್ ಆದವ್ರಿಗೆ ವಯಸ್ಸು ಎಷ್ಟಾಗಿದೆ ಅಂತ ಹೇಳಕ್ಕೆ ಬರ್ತಾರೆ. ಎಲ್ಲ ವಯಸ್ಸಿನವ್ರಿಗೂ ಇದೇ ಔಷಧಿ, ಹೀಗಾಗಿ ವಯಸ್ಸು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮದು ಕೀಮೋ ಆಗಿದೆ ಅಂತ ಹೇಳೋರಿದ್ದಾರೆ ಅಲ್ವಾ, ರೇಡಿಯೇಷನ್ ಆಗಿದೆ, ಆಪರೇಷನ್ ಆಗಿದೆ, ಇಂಜೆಕ್ಷನ್ ಆಗಿದೆ ಅಥವಾ ಆಗಿಲ್ಲ, ಇದನ್ನೆಲ್ಲ ಹೇಳಬೇಕು ಅಂತ ಬಂದಿರ್ತಾರೆ. ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಕೀಮೋ 5 ಆಗಲಿ 1 ಆಗಲಿ 20 ಆಗಲಿ ಆಗದೇ ಇರಲಿ, ನಾವು ಇದೇ ಔಷಧಿ ಕೊಡೋದು ಅದಕ್ಕೆ. ಹೀಗಾಗಿ ಅದನ್ನು ನನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಲ್ರಿ? ಇನ್ನು ಮುಂದಿಂದು ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಎಷ್ಟು ಔಷಧ ತಗೋಬೇಕು ಅನ್ನೋದು ಸ್ಪೆಷಲ್ ಆಗಿ ಡಾಕ್ಟರ್ ಹೇಳಿಕೊಡ್ತಾರೆ, ಎಷ್ಟು ಡೋಸ್ ತಗೋಬೇಕು ಅಂತ. ಅರ್ಥ ಆಯ್ತಲ್ವಾ? ಮತ್ತೊಂದು ಪ್ರಶ್ನೆ ಇದೆ, ಇಂಗ್ಲೀಷ್ ಔಷಧಿ ಅದಾವಲ್ಲ ಮನೆಯಾಗ ಅವನು ಬಳಸ್ಬೇಕೋ ಬೇಡ ಅಂತ ಪ್ರಶ್ನೆ ಇರುತ್ತೆ. ಈ ಶುಗರ್ ಇರುತ್ತೆ, BP ಇರುತ್ತೆ, ಕ್ಯಾನ್ಸರ್ದ ಮೆಡಿಸಿನ್ ಇರ್ತದೆ, ಕೀಮೋ ಮಾಡಿಸ್ಬೇಕೋ ಬೇಡ ಅಂತ ನಿಮ್ಮ ಪ್ರಶ್ನೆ ಇರ್ತದೆ. ಕೀಮೋ 1-2 ಮಾಡಿಸ್ಕೋಬಹುದು, ಏನು ಪ್ರಶ್ನೆ ಇಲ್ಲ. ಬೇಡ ಅಂದ್ರೆ ಬಿಡ್ಬೋದು. ಈಗಾಗಲೇ ಕಿಮೋ ಮಾಡಿಸಿವಿ, ಆರಾಮಾಗಿಲ್ಲ ಅಂದ್ರೆ ಬಿಡ್ಬೋದು. ಮಾಡಿಸ್ಕೋಬೇಕಂದ್ರೆ 1-2 ಮಾಡಿಸ್ಕೋಬಹುದು. ಇಂಗ್ಲೀಷ್ ಔಷಧಿಗಳು ಯಾವ್ದಾರ ಇದ್ರೆ ತಗೋಬಹುದು, ಅದಕ್ಕೆ ಇದ್ರ ಜೊತೆಗೆ ಏನು ತೊಂದರೆ ಇಲ್ಲ. ಆಯ್ತಲ್ವಾ? ಅದ್ರ ಮುಂದಿಂದು ಈಗ ಹೊಟ್ಟೆ ಬಾವು ಬಂದದೆ ನಮ್ಮವ್ರದ್ದು, ಕಾಲು ಬಾವು ಬಂದವೆ, ಇಲ್ಲೆಲ್ಲ ಒಂದು ಗಡ್ಡೆ ಆಗಿದೆ, ತಲೆನಲ್ಲಿ ಒಂದು ಗಡ್ಡೆ ಆಗಿದೆ ಅಂದ್ರೆ ಅದಕ್ಕೆ ಇಲ್ಲಿ ದಾರಿಲಿ ಹೋಗುವಾಗ ಹುತ್ತ ಅಂತ ಇರ್ತದೆ ಹಾವಿಂದು, ಅದ್ರ ಮಣ್ಣು ಬಿದ್ದಿರ್ತದೆ. ಆ ಮಣ್ಣು ತಗೊಂಡೋಗ್ಬೇಕು, ಅದನ್ನ ಬಿಸಿನೀರಲ್ಲಿ ಚೆನ್ನಾಗಿ ಕಲಸಿ ಆ ಹೊಟ್ಟೆ ಬಾವಿದ್ರೆ, ಕಾಲು ಬಾವಿದ್ರೆ, ತಲೆಯಲ್ಲಿ ಗಡ್ಡೆ ಇದ್ರೆ ಅದಕ್ಕೆ ಹಚ್ಚಿ ಮಲಗಿಸ್ಬೇಕು. ರಾತ್ರಿ ಬೆಳಿಗ್ಗೆ ತೊಳಿಬೇಕು ಅದನ್ನ, ಗೊತ್ತಾಯ್ತಾ? ದಿನಾಲು ಹಚ್ಚಬೇಕು. ಗಾಯ ಆಯ್ತು ಅಥವಾ ಅದ್ರೊಳಗೆ ಒಂದು ಹುಣ್ಣಾಗಿ ಹೊಡೀತು ಅಂದ್ರೆ ಆ ಮಣ್ಣು ಹಚ್ಚಬಾರ್ದವಾಗ, ಗೊತ್ತಾಯ್ತಾ? ಇದು ಗಡ್ಡೆಗಳಿಗೆ. ಗಾಯ ಆಗಿದೆ ಅಲ್ರಿ, ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಗಾಯಕ್ಕೆ ಹೊರಗಡೆ ದೇಹದಲ್ಲಿ ಗಾಯ ಆಗಿದ್ರೆ ಲವಳ ಸರ ಹಚ್ಚಬೇಕು, ಅಲೋವೆರಾ ಅಂತಾರೆ. ಅದನ್ನು ಕಟ್ ಮಾಡಿ ಆ ಜಾಗದಲ್ಲಿ ಒಂದು ತುಂಡು ಇಟ್ಟು ಬಟ್ಟೆ ಕಟ್ಟಬೇಕು, ಅದೆಲ್ಲ ವಿಷ ಹೊರಗಡೆ ಬರ್ತದೆ. ಬಾಯೊಳಗೆ ಗಾಯ ಆಗಿದ್ರೆ ದಿನಕ್ಕೆ 2-3 ಬಾರಿ ಗಂಧದ ಕಟ್ಟಿಗೆ ತೇದು ಅದರ ರಸ ಹಾಕ್ಬೇಕು ಬಾಯೊಳಗೆ, ಬಾಯಲ್ಲಿರೋ ಗಾಯ ಕಡಿಮೆ ಆಗ್ತದೆ, ಗೊತ್ತಾಯ್ತಾ? ಇದಾದ್ಮೇಲೆ ಈಗ ಶುಗರ್ ಇದೆ, ಏನ್ ಮಾಡ್ಬೇಕು ಅಂತಾರೆ, ಜೇನುತುಪ್ಪ ಇರ್ತದೆ ಇದ್ರಾಗೆ, ಅದನ್ನ 2-3 ಹನಿ ಅಷ್ಟೇ ಹಾಕ್ಬೇಕು ಜೇನು. ಶುಗರ್ದ ಔಷಧಿ ನಿಮ್ಮ ಇರ್ತಾವಲ್ಲ ಅದನ್ನ ತಗೋಬಹುದು ಅವಾಗ ಅದರ ಜೊತೆಗೆ, ಗೊತ್ತಾಯ್ತಾ? ಯಾವುದೇ ಕಾಯಿಲೆದ್ದು ತಗೋಬಹುದು. ಆಮೇಲೆ ಕ್ಯಾನ್ಸರ್ ಬರೋರಿಗೆ ಇದ್ದವ್ರಿಗೆ ಅಥವಾ ಬೇರೆ ಸಮಯದಲ್ಲಿ ಅಥವಾ ಔಷಧಿ ತಗೊಂಡ ಮೇಲೂ ವಾಮಿಟ್ ಶುರು ಆಗ್ಬೋದು ಕೆಲವರಿಗೆ, ಯಾರಿಗೋ ಆಗ್ಬೋದು, ಆಗ್ಲಿಕ್ಕಿಲ್ಲ. ವಾಮಿಟ್ ಬಂದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ, ಅವಾಗ ತೊಂದರೆ ಆಗುತ್ತೆ. 1 ಕಪ್ ಎಳ್ನೀರು ತಗೊಂಡು ಅದರೊಳಗಡೆ ಒಂದು ಅರ್ಧ ನಿಂಬೆ ರಸ ಹಿಂಡಿ 2 ಏಲಕ್ಕಿಯನ್ನು ಕುಟ್ಟಿ ಹಾಕಿ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿದ್ರೆ ವಾಂತಿ ತಕ್ಷಣ ನಿಲ್ಲುತ್ತೆ, ಗೊತ್ತಾಯ್ತಾ? ಡಿಸೆಂಟ್ರಿ ಹತ್ತತ್ರಿ ಪೇಷಂಟ್ಗೆ ಯಾವಾಗಾರ ಅಂದ್ರೆ ಔಷಧಿಯ ಪರಿಣಾಮದಿಂದನೂ ಕೆಲವರಿಗೆ ಆಗ್ಬೋದು, ಆಗ್ಲಿಕ್ಕಿಲ್ಲ. ಡಿಸೆಂಟ್ರಿ ಹತ್ತಿದ್ರೆ ಒಂದು ಸ್ವಲ್ಪ ಅನ್ನ ಮಜ್ಜಿಗೆ ಉಂಡ್ರೆ ತಕ್ಷಣ ಡಿಸೆಂಟ್ರಿ ನಿಲ್ಲುತ್ತೆ. ಹೊಟ್ಟೆನೇ ಹಸಿವಾಗಲ್ರಿ ಪೇಷಂಟ್ಗೆ, ಊಟನೇ ಸೇರಲ್ಲ, ಹೊಟ್ಟೆ ನೋವು ಬರುತ್ತೆ ಅನ್ನುವಂಥವ್ರು ಇರ್ತಾರೆ ಇದರಲ್ಲಿ ಪರ್ಸೆಂಟೇಜ್. ಒಂದು ಸಣ್ಣ ಹಸಿ ಶುಂಠಿ ತುಂಡು ಸ್ವಲ್ಪ ಸೈಂಧಲವನ್ನ ಉಪ್ಪು ಕುಟ್ಟಿ ಬಿಸಿನೀರಲ್ಲಿ ಹಾಕಿ ಕುಡಿಸಿದ್ರೆ ಹೊಟ್ಟೆ ಹಸಿವಾಗುತ್ತೆ, ಟಾಯ್ಲೆಟ್ ಕ್ಲೀನ್ ಆಗುತ್ತೆ, ಹೊಟ್ಟೆ ನೋವು ಬರೋದಿಲ್ಲ, ಗೊತ್ತಾಯ್ತಾ? ರಕ್ತ ಕಡಿಮೆ ಆಗಿದೆ ರೀ ಪೇಷಂಟ್ಗೆ, ರಕ್ತಹೀನತೆ ಆಗಿದೆ ಅಂದರೆ ದಿನಾಲು ದಾಳಿಂಬೆ ಜ್ಯೂಸ್ ಕುಡಿಬೇಕು, ಒಂದಿನ ಪಾಲಕ್ ಜ್ಯೂಸ್ ಕುಡಿಬೇಕು. ಅಲ್ಟರ್ನೇಟ್ ಒಂದಿನ ಪಾಲಕ್ ಜ್ಯೂಸು, ಒಂದಿನ ದಾಳಿಂಬೆ ಜ್ಯೂಸ್ ಕುಡಿದ್ರೆ ರಕ್ತ ಹಾಕಿಸೋ ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಆಮೇಲೆ ಯಾವುದು ಸೋಪನ್ನು ಹಚ್ಕೋಬಾರ್ದು ಪೇಷಂಟ್ಗೆ, ಕಡಲೆ ಹಿಟ್ಟು ಹಚ್ಚಿನೇ ಸ್ನಾನ ಮಾಡಿಸ್ಬೇಕು. ಅವ್ರು ಇರುವಂಥ ವಾತಾವರಣ ಶುದ್ಧವಾಗಿರಬೇಕು, ಅವರು ಇರೋ ಜಾಗದಲ್ಲಿ ಅಗ್ನಿಹೋತ್ರ ಮಾಡಬೇಕು, ವಾತಾವರಣ ಚೆನ್ನಾಗಿರ್ತದೆ. ಅಗ್ನಿಹೋತ್ರದ ಕಿಟ್ ಬೇಕಾದ್ರೆ ಆಮೇಲೆ ಇಲ್ಲಿ ತಗೊಳ್ಳಿ ಕೊಡ್ತಾರೆ, ಗೊತ್ತಾಯ್ತಾ? ಹೇಗೆ ಮಾಡ್ಬೇಕು ಅನ್ನೋದು ವಿಡಿಯೋ ಇದೆ.
ಇದಾದ ಮೇಲೆ ಪಥ್ಯ ಏನು ಮಾಡಬೇಕು ಅನ್ನೋದಿರುತ್ತೆ ನಿಮ್ಮ ಮನಸ್ಸಲ್ಲಿ, ಹೌದಾ? ಪಥ್ಯ ಏನೇನು ಮಾಡಬೇಕು ಕಾರ್ಡಲ್ಲೂ ಇರುತ್ತೆ, ಅದು ಹಿಂದಿ ಇಂಗ್ಲೀಷ್ ಕಾರ್ಡ್ ಇದೆಯಲ್ವಾ, ಅದರಲ್ಲಿ ನೋಡಿ ನಾನು ಹೇಳ್ಕೊಡ್ತೀನಿ ನಿಮ್ಮ ಗೊತ್ತಾಗೋ ಭಾಷೆನಲ್ಲಿ. ಏನೇನು ತಿನ್ನಬಾರ್ದು, ಇದಕ್ಕೆ ಒಟ್ಟ ಸಕ್ಕರೆ ತಿನ್ನಲೇಬಾರ್ದು ಆರಾಮಾಗುವವರೆಗೆ. ಮೈದಾ ಹಿಟ್ಟು, ಡಾಲ್ಡಾ ತುಪ್ಪ, ಕರ್ದದ ಪದಾರ್ಥ, ಹೋಟೆಲ್ ತಿಂಡಿ, ಬೀದಿ ಮೇಲಿರೋದು, ಫ್ರಿಜ್ನಂದು, ತಂಗಳದ್ದು ತಿನ್ನಬಾರ್ದು. ನಾನ್ ವೆಜ್ಜು, ತಂಬಾಕು, ಡ್ರಿಂಕ್ಸು ಮಾಡಬಾರ್ದು. ಕಡಲೆಬೇಳೆ, ಬದನೆಕಾಯಿ, ಕುಂಬಳಕಾಯಿ, ಗೆಣಸು, ಆಲೂಗಡ್ಡೆ, ಈ ಥರದ ನಂಜಿನ ಪದಾರ್ಥಗಳನ್ನು ತಿನ್ನಬಾರ್ದು. ಬಜ್ಜಿ, ಬೋಂಡ, ಪುರಿ, ಈ ಥರ ಕೇಕು, ಕುರ್ಕುರೆ ಇಂಥದ್ದೆಲ್ಲ ತಿನ್ನಬಾರ್ದು. ಮುಖ್ಯವಾಗಿ ಏನು ತಿನ್ನಬೇಕು, ಅಡುಗೆಗೆ ಹಾಕೋ ಉಪ್ಪನ್ನು ನಾಳೆಯಿಂದ ಸೈಂದ್ರ ಲವಣ ಉಪ್ಪು ತಿನ್ನಬೇಕು, ಕಲ್ಲುಪ್ಪು, ರಾಕ್ ಸಾಲ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಖಾರ ಬೇಕು, ಕ್ಯಾನ್ಸರ್ನವ್ರಿಗೆ ಆರಾಮಾಗಬೇಕು ಅಂದ್ರೆ ಕಾಳು ಮೆಣಸೇ ತಿನ್ನಬೇಕು, ಬೇರೆ ಖಾರ ತಿನ್ನಬಾರ್ದು. ಕಾಳು ಮೆಣಸು ಕ್ಯಾನ್ಸರ್ ಗುಣ ಮಾಡುವ ಔಷಧಿ ಅದು. ಹುಳಿನ ನಿಂಬೆಹಣ್ಣಿನ ತಿನ್ನಬೇಕು, ಸಿಹಿಗೆ ಆರ್ಗ್ಯಾನಿಕ್ ಬೆಲ್ಲವನ್ನೇ ತಿನ್ನಬೇಕು. ಹಾಲು ಬೇಕಾದರೆ ದೇಸಿ ಹಸು ಹಾಲೇ ಕುಡಿಬೇಕು, ಎಟು ಮಿಲ್ಕ್ ತರಿಸ್ಕೊಂಡು ಕುಡಿಬೇಕು. ಇಲ್ಲಾಂದರೆ ಆಡಿನ ಹಾಲು, ಬೆಂಗಳೂರು ಕಡೆ ಮೇಕೆ ಅಂತಾರೆ, ಅದ್ರ ಹಾಲು ಕುಡಿಬೋದು. ಇದು ಎರಡು ಸಿಕ್ಕಿಲ್ಲ ಅಂದರೆ ಹಸಿ ಕೊಬ್ಬರಿಯಿಂದ ತಯಾರು ಮಾಡಿದ ಹಾಲನ್ನು ಉಪಯೋಗಿಸ್ಬೇಕು. ಅಡಿಗೆ ಎಣ್ಣೆನ ಗಾಣದೆಣ್ಣೆ ತಿನ್ನಬೇಕು. ಹಾಲು ಇಂಥದ್ದು ತಯಾರು ಮಾಡಿ ಕೊಬ್ಬರಿದು ಇಲ್ಲ ಹಸುದು ಉಪಯೋಗಿಸ್ಬೇಕು. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು. ಪೇಷಂಟು ಪಾಲಿಸ್ಟರ್, ಟೆರಿಕಾಟ್, ನೈಲಾನ್ ಬಟ್ಟೆ ಹಾಕೋಬಾರ್ದು. ಸ್ನಾನ ಮಾಡದೆ ಆಹಾರವನ್ನು ತಗೋಬಾರ್ದು. ಹೆಚ್ಚು ಹೊತ್ತು ಟಿ ವಿ, ಮೊಬೈಲ್ ನೋಡ್ಕೊತ ಕುಂದಿರಬಾರ್ದು ಪೇಷಂಟ್. ಇದ್ರ ಬಗ್ಗೆ ಗಮನ ಕೊಡಬೇಕು. ಜೋಳ, ಗೋಧಿ, ರಾಗಿ, ನವಣೆ, ಸಾಮೆ, ಕೊರ್ಲೆ, ಧಾನ್ಯಗಳು, ಹಸಿ ತರಕಾರಿ, ಮೊಳಕೆ ಬಂದ ಕಾಳುಗಳು, ಹಣ್ಣುಗಳು, ಎಳನೀರು, ಕಬ್ಬಿನ ಹಾಲು, ಜ್ಯೂಸು, ಡ್ರೈ ಫ್ರೂಟ್ಸು ಇವನ್ನೆಲ್ಲವನ್ನು ಹಿತಮಿತವಾಗಿ ಊಟ ಮಾಡಬೇಕು. ಗೊತ್ತಾಯ್ತಾ? ನೀರು ಕಾಯಿ ಸಾರಿದ್ದು ತಾಮ್ರ ಪಾತ್ರದಲ್ಲಿರೋದೇ ಕುಡಿಬೇಕು. ಈ ಕಾಯಿಲೆ ಬೇಗ ಬೇಗ ವಾಸಿ ಆಗಬೇಕು ಅಂದರೆ ಪ್ರತಿದಿನ ಈ ಮುದ್ರೆನ ಅರ್ಧ ಗಂಟೆ ಮಾಡಬೇಕು. ಇದರ ಹೆಸರು ಅಪಾನ ಮುದ್ರೆ ಹೇಳ್ತಾರೆ. ಆಮೇಲೆ ಈ ಮುದ್ರೆಗೆ ವರುಣ ಮುದ್ರೆ ಹೇಳ್ತಾರೆ, ಇದನ್ನು ಅರ್ಧ ಗಂಟೆ ಮಾಡಬೇಕು. ದೇಹದಲ್ಲಿ ಗಂಟಿದೆ, ಬಾವಿದೆ ಅಂತಂದರೆ ಈ ಮುದ್ರೆ ಮಾಡಬೇಕು. ಇದರ ಹೆಸರು ಸೂರ್ಯ ಮುದ್ರೆ ಇದೆ, ಇದನ್ನು 10 ನಿಮಿಷ ಮಾಡಬೇಕು. ಗೊತ್ತಾಯ್ತಾ? ಈಗ ಕೊಟ್ಟಿರುವಂಥ ಔಷಧಿ 2 ತಿಂಗಳಿಗೆ ಆಗುತ್ತೆ. ಮನೆಗೆ ಹೋಗಿ ವಿಡಿಯೋ ಓಪನ್ ಮಾಡಿ ಮನೆಗಿರೋರು ಎಲ್ಲ ಸೇರಿ ನೋಡಬೇಕು, ಒಬ್ಬರೇ ನೋಡಬಾರ್ದು, ಮರ್ತೋಗ್ಬಿಡ್ತೀವಿ. 2-3 ಬರೀ ನೋಡ್ಬೇಕು. ನೋಡಿ ಪಕ್ಕಾ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಬೇಕಾದ್ರೆ ಬರೆದು ಇಟ್ಕೋಬೇಕು. ಬೆಳಿಗ್ಗೆ ಎಷ್ಟು ತಗೋ ಅಂದಾರೆ, ಮಧ್ಯಾಹ್ನ ಎಷ್ಟು, ರಾತ್ರಿ ಎಷ್ಟು ತಗೋಬೇಕು. ಪೇಷಂಟ್ ಮೇಲೆ ಸಿಟ್ಟಿಗೆ ಹೇಳ್ಬಾರ್ದು, ನಗ್ನಗ್ತಾ ಅವ್ರು ಉಪಚಾರ ಮಾಡಬೇಕು. ಆರಾಮಾಗಬೇಕಾ ಇದೆಲ್ಲವನ್ನು ಮಾಡಬೇಕು. ನೀವು ಸುಮ್ಮನೆ ಹಾಗೆ ಏನೋ ಮಾಡಿದರೆ ಆಗಲ್ಲ. ಈಗ ಔಷಧಿ ಎಷ್ಟು ಕೆಲಸ ಮಾಡುತ್ತೋ ಈಗ ನಾ ಹೇಳಿದ್ದು ಪಾಲಿಸಿದ್ರೆ ಇದಕ್ಕಿಂತ ಜಾಸ್ತಿ ಕೆಲಸ ಮಾಡಿ. ಗೊತ್ತಾಯ್ತಾ? ಇದೆಲ್ಲ ಮಾಡ್ಕೋಬೇಕು. ಕೀಮೋ ಮಾಡಿಸ್ಕೋಬಾರ್ದು ಅಂತ ನಿಮ್ಗೆ ಅನಿಸಿದ್ರೆ ಬಿಸಿನೀರಿಗೆ ಅರ್ಧ ನಿಂಬೆಹಣ್ಣು ಹಿಂಡಿ ಕುಡಿದ್ರೆ ಕೀಮೋ ಮಾಡಿಸೋ ಅವಶ್ಯಕತೆ ಇಲ್ಲ. ಕೀಮೋದ ಕೆಲಸ ನಿಂಬೆಹಣ್ಣು ಮಾಡ್ತದೆ. ಗೊತ್ತಾಯ್ತಾ? ರಕ್ತಹೀನತೆ ಆದ್ರೆ ಏನಂತ ಹೇಳಿದ್ದೀನಿ. ಅಕಸ್ಮಾತ್ ಕ್ಯಾನ್ಸರ್ ಇರೋರಿಗೆ, HIV ಇರೋರು ಇರ್ತಾರೆ, ಕ್ಯಾನ್ಸರ್ ಇರೋರಿಗೆ HIV ಇರ್ತದೆ. ಅವರು ದಿನ ಏನು ಮಾಡಬೇಕಾಗಿಲ್ಲ, ಈ ಔಷಧಿ ತಗೋಬೇಕು. ಇದರ ಜೊತೆಗೆ 5-6 ಕಹಿ ಬೇವಿನ ಎಲೆ ತಿನ್ನಬೇಕು ಅಷ್ಟೇ, ಮತ್ತೇನು ಬೇರೆ ಟ್ರೀಟ್ಮೆಂಟ್ ಇಲ್ಲ. ಜಾಂಡೀಸ್ ಇದೆ ಅಂದರೆ ಎಳ್ನೀರಿಗೆ ಏಲಕ್ಕಿ, ಜೇನುತುಪ್ಪ, ನಿಂಬೆ ರಸ ಹಾಕಿ ಕುಡಿದ್ರೆ ಸಾಕು, ಅವ್ರಿಗೆ ಜಾಂಡೀಸ್ ಕೂಡ ವಾಸಿ ಆಗುತ್ತೆ. ಮೂಲವ್ಯಾಧಿ ಇರೋರು ಇರ್ತಾರೆ, ಕ್ಯಾನ್ಸರ್ ಆದವರು, ಅವರು ಬೆಳಿಗ್ಗೆ ಎದ್ದು ಔಷಧಿ ತಗೊಳ್ಳೋ ಮೊದಲು ಸಂಡಾಸ್ಗೆ ಹೋಗೋ ಮೊದಲೇ 2 ಲೋಟ ತಾಮ್ರ ಪಾತ್ರೆಯಲ್ಲಿರೋ ನೀರು ಕುಡಿಬೇಕು. ಆಮೇಲೆ ಸಂಡಾಸ್ಗೆ ಹೋಗ್ಬೇಕು, ಅವ್ರಿಗೆ ಮೂಲವ್ಯಾಧಿ ಹೋಗಿಬಿಡ್ತದೆ. ಇಷ್ಟು ಔಷಧಿ 2 ತಿಂಗಳಾಗುತ್ತೆ. ಔಷಧಿ ಬರೋದು ಯಾವಾಗ ಅಂತ ಕೇಳ್ತಾರೆ. ಔಷಧಿ ಇನ್ನೊಂದು ವಾರ ಇರುವಾಗಲೇ ಬರಬೇಕು. ಬಂದು ಮತ್ತೆ ಔಷಧಿ ತಗೋಬೇಕು. ಬರುವಾಗ ಕಡ್ಡಾಯವಾಗಿ ಪೇಷಂಟ್ ಕರ್ಕೊಂಡೇ ಬರಬೇಕು. ಪೇಷಂಟ್ ಬಿಟ್ಟು ಬಂದೇವ್ರಿ, ಈಗ ಆರಾಮಾಗ್ಯಾರ್ರಿ ಅವರು ಅಂದ್ರೆ ಔಷಧಿ ಕೊಡಲ್ಲ, ರೂಲ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಮಾಹಿತಿ ಕ್ಯಾನ್ಸರಿಗೆ ಸಂಬಂಧಪಟ್ಟಂತೆ ಇರ್ತದೆ. ಇದೆಲ್ಲರಿಗೂ ಸಂದೇಹಕ್ಕೆ ಉತ್ತರ ಸಿಕ್ಕಿದೆ. ಅಕಸ್ಮಾತ್ ನಿಮಗೆ ನಾ ಹೇಳಿದ್ದು ಬಿಟ್ಟು ಇನ್ನೂ ಏನಾರು ಕೇಳಬೇಕನ್ನೋದಿದ್ರೆ ವಿಡಿಯೋ ಬಂದಾದ ಮೇಲೆ ನೀವು ಕೇಳಿದ್ರೆ ನಾನು ಅವಾಗ ಯಾರನ್ನು ನೋಡಿಲ್ಲ ಅವ್ರ ನಾಡಿ ಪರೀಕ್ಷೆ ಮಾಡಿ ಕಳಿಸ್ತೇನೆ.